ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಡೇ 8 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. 1 ವೀಕ್ ಕಂಪ್ಲೀಟ್ ಆಯಿತು. ಇದು ಬಂದ್ಬಿಟ್ಟು ಸೆಕೆಂಡ್ ವೀಕು. ನಾನು ನಿಮಗೆ ಮೊದಲೇ ತಿಳಿಸಿದೆ, ಎವ್ರಿ ವೀಕಿಗೆ ನಮ್ಮ ಡಯಟ್ ಪ್ಯಾಟ್ರನ್ ಫಾಲೋ ಮಾಡೋದಾಗಿರ್ಬೋದು, ರುಟೀನು ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿವರೆಗೂ ನಾವೇನು ಮಾಡಿದ್ವಿ, 1 ವೀಕು 3 ಮೀಲ್ಸು ಮಾಡಿದ್ವಿ. ಸೊ 14:10 ಇಂಟರ್ಮಿಡಿಯಂಟ್ ಫಾಸ್ಟಿಂಗ್. ಸೊ ಇದನ್ನೆಲ್ಲ ಮಾಡಿದ್ವಲ್ಲ, ಬಟ್ ಇವತ್ತಿಂದ ಕಂಪ್ಲೀಟ್ ಆಗಿ ಚೇಂಜ್ ಇರುತ್ತೆ. ಸೊ ಅದು ಹೇಗಿರುತ್ತೆ ಅಂತೇಳಿ ಇವತ್ತಿನ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಒಂದು ಐಡಿಯಾ ಬರುತ್ತೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ಹಾಗೆ ನಾನು ಹೇಳೋವಂಥ ಟಿಪ್ಸ್ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿರ್ತೀನಿ. ಸೊ ಎಲ್ಲನೂ ನೀವು ತಿಳ್ಕೊಂಡು ಆಮೇಲೆ ನೀವು ನಿಮ್ಮ ಚಾಲೆಂಜ್ನ ಕಂಟಿನ್ಯೂ ಮಾಡಿ. ಇವತ್ತಿನ ಡಯಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇವತ್ತು ವೆಯ್ಟ್ ಚೆಕ್ ಮಾಡಿ ತೋರಿಸಿದ್ದೀನಿ. ಅದು ಹೋಗಿ ಫಸ್ಟ್ ನೋಡ್ಕೊಂಡು ಬನ್ನಿ, ಅದ್ರ ಬಗ್ಗೆ ಮಾತಾಡ್ಬೇಕು ನಿಮ್ಮ ಹತ್ರ. ಸೊ ಯಾಕೆ ಅಂತ ನೀವು ಹೋಗಿ ವೆಯ್ಟ್ನ ತೋರಿಸಿದ್ರಿಂದ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಅದು ಫಸ್ಟ್ ಹೋಗಿ ನೋಡ್ಕೊಂಡು ಬನ್ನಿ. ವೆಯ್ಟ್ ನೋಡಿ ನಿಜವಾಗ್ಲೂ ಶಾಕ್ ಆಗೋಯ್ತು. ಯಾಕಂದರೆ ನಿನ್ನೆ ಏನು ಪ್ರಾಪರಾಗಿ ಡಯಟ್ ಮಾಡಿದ್ರು ನಿನ್ನೆಗೂ ಇವತ್ತಿಗೂ ಡಿಫ್ರೆನ್ಸ್ ಏನು ಬಂದಿದೆ ನೋಡಿ. ನಿನ್ನೆ 63.1 kg, ಇವತ್ತು ನೋಡಿದರೆ 63.7, ಆಲ್ಮೋಸ್ಟ್ 600 ಗ್ರಾಮ್ಸ್ ಅಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಇದೆಲ್ಲ ಇದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನು, ಸೊ ಪ್ರತಿಯೊಂದು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ನೋಡಿ. ನೋಡಿದ್ರಲ್ಲ ವೆಯ್ಟ್ ಇವತ್ತು ಪ್ರೆಸೆಂಟ್ ಎಷ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ 62.9ವರೆಗೂ ಹೋಗಿದ್ದೆ, ವೆಯ್ಟ್ ಲಾಸ್ ಆಗಿತ್ತು, ನೀವು ನೋಡಿರ್ಬೋದು. ಬಟ್ ಅದು ಆಮೇಲೆ 63, ಅಂದರೆ ನಿನ್ನೆ ವೆಯ್ಟ್ ಬಂದ್ಬಿಟ್ಟು 63.2 kgs ಇದೆ. ಇವತ್ತು ನೋಡಿದ್ರೆ 63.7 ಇದ್ದೀನಿ. ಸೊ ನಾನು ಏನೇನು ಫಾಲೋ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಆದ್ರೂ ಈ ಥರ ಯಾಕೆ ಡಿಫ್ರೆನ್ಸ್ ಬರ್ತಾ ಇದೆ? ಸೊ ಇದೇ ಥರ ನನಗೆ ಪಾಸ್ಟ್ ಒಂದು 4-5 ಮಂತ್ಸಿಂದ ಆಗ್ತಾ ಇರೋದು. ಸೊ ನಾನು ಯಾವಾಗ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿದ್ದಲ್ಲ ಅವಾಗಿಂದನೂ ಇದೇ ಥರ ನಾನು ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಫಾಲೋ ಮಾಡ್ತಿದ್ರು ಲೈಕ್ ಕಡಿಮೆ ಆಗೋದು ಮತ್ತೆ ಜಾಸ್ತಿ ಆಗೋದು, ವೆಯ್ಟ್ ಗೇನ್ ಆಗೋದು, ಈ ಥರ ನಡೀತಾ ಇದೆ. ಸೊ ಇದನ್ನ ಓವರ್ಕಮ್ ಮಾಡ್ಬೇಕಂತಾನೆ ಈ ಚಾಲೆಂಜ್ನ ತಗೊಂಡಿರೋದು. ನಂತರನೇ ನಿಮಗೂ ಇದೇ ಥರ ಆಗ್ಬೇಕಂತ ಏನೂ ಇಲ್ಲ. ಸೊ ಅವ್ರವ್ರ ಬಾಡಿಗೆ ಎಲ್ಲರಿಗೂ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ. ನನಗೆ ಈ ಥರ ಆಗಿದೆ ಅಂತ ತಕ್ಷಣ ನಿಮಗೂ ಇದೇ ಥರ ಆಗುತ್ತಂತ ಏನೂ ಇಲ್ಲ. ಸೊ ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ಅಯ್ಯೋ ವೆಯ್ಟ್ ಗೇನ್ ಆಗ್ತಾ ಇದ್ದೀವಿಲ್ಲ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡಿ. ಸೊ ಯಾರೆಲ್ಲ ಈ ಚಾಲೆಂಜ್ನ ಫಾಲೋ ಮಾಡ್ತಾ ಇದ್ದೀರಲ್ಲ, ರೆಗ್ಯುಲರ್ ಆಗಿ ನಿಮ್ಮ ವೆಯ್ಟ್ನ ಅಪ್ಡೇಟ್ ಮಾಡ್ತಾ ಇರಿ. ಸೊ ನಿಮ್ಮನ್ನ ನೋಡಿಬಿಟ್ಟು ಬೇರೆಯವ್ರಿಗೂ ಮೋಟಿವೇಶನ್ ಸಿಗುತ್ತೆ. ಸೊ ಈಗ ನನ್ನ ವಿಷಯಕ್ಕೆ ಬಂದರೆ, ಸೊ ನಿನ್ನೆಗೂ ಇವಾಗಕ್ಕೂ 500 ಗ್ರಾಮ್ ಜಾಸ್ತಿನೇ ಆಗಿದ್ದೀನಿ. ಸೊ ಅದು ಮೇ ಬಿ ನಾ ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಸರಿಯಾಗಿ. ಸೊ ಇನ್ನೊಂದು 2-3 ದಿನ ಕಂಟಿನ್ಯೂ ಮಾಡೋಣ. ಸೊ ದಟ್ ಒಂದು ಐಡಿಯಾ ಬರುತ್ತೆ, ಏನು ಇದೇ ವೆಯ್ಟ್ಗೆ ಸ್ಟಕ್ ಆಗ್ಬಿಟ್ಟಿನ, ಇಲ್ಲ ಮತ್ತೆ ವೆಯ್ಟ್ ಗೇನ್ ಆಗ್ತಾ ಇದ್ದೀನಾ, ಸೊ ಇಲ್ಲ ವೆಯ್ಟ್ ಲಾಸ್ ಆಗುತ್ತಾ ಅಂತ ಇನ್ನೊಂದು 4-5 ದಿನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವಾಗ ಏನು ಡಿಸೈಡ್ ಮಾಡ್ಕೊಳ್ಳೋದು ಬೇಡ. ಸದ್ಯಕ್ಕೆ ಇವತ್ತಿನ ದಿನ ವೀಕು ಆ್ಯಂಡ್ 8th ಡೇ ಅಲ್ಲ. ಸೊ ಇವತ್ತು ಏನು ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಇಷ್ಟು ದಿನ 14:10 ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಫಾಲೋ ಮಾಡಿದ್ನಲ್ಲ, ಬಟ್ ಇವತ್ತಿಂದ ನಾನು ಫಾಲೋ ಮಾಡ್ತಾ ಇರೋದು 16:8, ಅಂದರೆ 8 hours ಅಲ್ಲೇ ತಗೊಳ್ಳೋದು. ಸೊ ನಾನು ಫಾಲೋ ಮಾಡ್ತಿರೋ ಅಂಥ ಟೈಮಿಂಗ್ಸ್ ಬಂದ್ಬಿಟ್ಟು 12 ಗಂಟೆಯಿಂದ 8 ಗಂಟೆವರೆಗೆ ಈ ಟೈಮಿಂಗ್ಸ್ನ ಫಾಲೋ ಮಾಡಬೇಕಂತ ಇದ್ದೀನಿ. ಸೊ ನಿಮಗೆ ಕನ್ವೀನಿಯೆಂಟ್ ಇಲ್ಲ ಅಂದರೆ ನಿಮಗೆ ಯಾವ ಟೈಮಿಂಗ್ ಕನ್ವೀನಿಯೆಂಟ್ ಇರುತ್ತೋ ಅದನ್ನು ಫಾಲೋ ಮಾಡ್ಕೊಳ್ಳಿ. ಸೊ ನನಗೆ ಸ್ವಲ್ಪ ಮಾರ್ನಿಂಗ್ ಟೈಮಲ್ಲೆಲ್ಲ ಬ್ಯುಸಿ ಇರ್ತೀನಿ, ಶೂಟ್ ಏನು ಎಡಿಟಿಂಗು, ಶೂಟ್ಸು ಅದು ಇದು ಅಂತ ಹೇಳ್ಬಿಟ್ಟು ಮನೆ ಕೆಲಸದ್ದು. ಸೊ ಹಾಗಾಗಿ 12 ಗಂಟೆ ಆದರೆ ಸೊ ಅಲ್ಲಿಗೆ ಫ್ರೀ ಆಗ್ತೀನಿ ಅಂದ್ಬಿಟ್ಟು ನಾನು ಈ ಟೈಮಿಂಗ್ಸ್ನ ಫಾಲೋ ಮಾಡ್ತಿರೋದು. ಬಟ್ ನೀವು ಇದೇ ಟೈಮಿಂಗ್ಸ್ನ ಫಾಲೋ ಮಾಡಬೇಕಂತ ಇಲ್ಲ. ಸೊ ನಿಮಗೆ ಈಸಿ ಆಗೋವಂಥದ್ದು, ನಿಮಗೆ ಯಾವುದು ಚೆನ್ನಾಗಿರುತ್ತೋ ಆ ಟೈಮಿಂಗ್ಸ್ನ ಫಾಲೋ ಮಾಡಿ. ಆ್ಯಂಡ್ ಇನ್ನೂ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತು ಡೇನ ಸ್ಟಾರ್ಟ್ ಮಾಡೋಣಂತೆ, ಬನ್ನಿ. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಆಗುತ್ತಾ? ಅಂದರೆ ಕರೆಕ್ಟಾಗಿ ಡಯಟ್ ಮಾಡ್ತಿರ್ತೀರಾ, ನಿನ್ನೆ ಒಂದು ವೆಯ್ಟ್ ಅಂದರೆ ಡಯಟ್ ಮಾಡ್ತಿದ್ದಾಗೂ ನಮಗೆ ವೆಯ್ಟ್ ಜಾಸ್ತಿ ಆಗೋದು. ನನಗೆ ಆ್ಯಕ್ಚುಲಿ ಇವೆಲ್ಲ ಫಸ್ಟ್ ಟೈಮು. ಸೊ ಯಾವಾಗ ಮೊದಲೆಲ್ಲ ಹಿಂಗೆಲ್ಲ ಆಗ್ತಾನೇ ಇರಲಿಲ್ಲ, ಬಟ್ ರೀಸೆಂಟ್ ಟೈಮ್ಸಿಂದನೇ ನನಗೆ ಈ ಥರ ಎಲ್ಲ ಚೇಂಜಸ್ ಆಗಿರೋದು. ಸೊ ಹಾಗಾಗಿ ನೀವೇ ನೋಡ್ತಿದ್ರೆ ನನ್ನ ಚಾಲೆಂಜಸ್ಸು ಆ್ಯಂಡ್ ನನ್ನ ವೆಯ್ಟ್ ಮೇಂಟೈನ್ ಮಾಡ್ತಿರೋದಾಗಿರ್ಬೋದು. ಸೊ ಪ್ರತಿಯೊಂದು ಒಂದು 6-7 ವರ್ಷದಿಂದ ನೀವೇ ನೋಡ್ತಿದ್ದೀರಾ. ಬಟ್ ಈಗ ರೀಸೆಂಟ್ ಟೈಮ್ಸಿಂದ ನನಗೆ ಈ ಪ್ರಾಬ್ಲಮ್ ಆಗಿರೋದು. ಬಟ್ ಇದೇ ಥರ ಎಷ್ಟೊಂದು ಜನಕ್ಕೆ ಆಗ್ತಿರುತ್ತೆ. ಬಟ್ ಹೋಪ್ಸ್ ಕಳ್ಕೊಬೇಡಿ. ಸೊ ಕೆಲವ್ರ ಬಾಡಿಗೆ ಬೇಗ ಅದು ಅಡಾಪ್ಟ್ ಆಗಿಬಿಟ್ಟು ಬೇಗನೆ ಸ್ವಲ್ಪ ನಮಗೆ ರಿಸಲ್ಟ್ ಕೊಡುತ್ತೆ. ಇನ್ನು ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಮಾಡೋದು ಮಾತ್ರ ಬಿಡೋಕ್ಕೆ ಹೋಗ್ಬಾರ್ದು ಯಾವತ್ತು.
ಆ್ಯಂಡ್ ಇವತ್ತಿನ ಡೇ ವಾಕಿಂಗಿಂದ ಸ್ಟಾರ್ಟ್ ಮಾಡಿಕೊಂಡೆ. ಸೊ ವಾಕಿಂಗ್ ಎಲ್ಲ ಮಾರ್ನಿಂಗ್ ಸೊ ಆಲ್ಮೋಸ್ಟ್ 50 to 1 hour ಅಂತೂ 50 minutes to 1 hour ಕಂಪಲ್ಸರಿ ವಾಕ್ ಮಾಡ್ತೀನಿ. ಸೊ ಕೆಲವೊಂದು ಸಲ ಮಾರ್ನಿಂಗ್ ಆರಾಧ್ಯಕ್ಕೆ ಸ್ಕೂಲೆಲ್ಲ ಕಳಿಸೋದಿರುತ್ತಲ್ಲ, ಸೊ ಸ್ವಲ್ಪ ಟೈಮ್ ಆದಾಗ 50 minutes ವಾಕಿಂಗ್ ಮಾಡ್ಕೊತೀನಿ. ಸೊ ಆ ಥರ ಮಿನಿಮಮ್ ಅಂತೂ 50 minutes to 1 hour ವಾಕಿಂಗ್ ಮಾಡ್ಕೊಳ್ತೀನಿ ಮಾರ್ನಿಂಗ್. ಆ್ಯಂಡ್ ಇವತ್ತು ತೊಗೊಂಡಿರೋವಂಥ ವೆಯ್ಟ್ ಲಾಸ್ ಡ್ರಿಂಕ್ ಬಂದುಬಿಟ್ಟು ಧನಿಯಾ ಕಾಳಿಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು 1 hour ಆದಮೇಲೆ ನಾನು ತೊಗೊಂಡಿರೋದು ಬ್ರೇಕ್ಫಾಸ್ಟಿಗೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇವತ್ತು ನಮ್ಮದು ಚಾಲೆಂಜಲ್ಲಿ ಏನು ಬೇರೆ ಥರದ್ದು ಫಾಲೋ ಮಾಡ್ತೀನಿ ಡಯಟ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಒಂದು ಸಿಂಪಲ್ ವೆಯ್ಟ್ ಲಾಸ್ ಫ್ರೆಂಡ್ಲಿ ಚಟ್ನಿನ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಜಾಸ್ತಿ ಸ್ಪೈಸಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ. ಆಮೇಲೆ ಒಂದು 4 ಟೊಮೆಟೊನ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಕಟ್ ಮಾಡಿ ಆಫಿಗೆ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಫ್ರೈ ಆದಮೇಲೆ ಈ ಥರ ಮೇಲ್ಗಡೆ ಸಿಪ್ಪೆ ಬಂದುಬಿಡುತ್ತೆ. ಸೊ ಆವಾಗ ಇದು ಟೊಮೆಟೊ ಎಲ್ಲ ಬೆಂದಿದೆ ಅಂತ ಅರ್ಥ. ಈಗ ಅದನ್ನೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ತೊಗೊಂಡ್ಬಿಟ್ಟು ಅದನ್ನ ಸ್ವಲ್ಪ ತೀರಾ ನೈಸಾಗಿ ಪ್ಯೂರಿ ಮಾಡ್ಕೊಳ್ದೇನೆ ನಾವು ಚಟ್ನಿ ಮಾಡ್ತೀವಲ್ಲ ಆ ಥರ ಅರ್ಧಂಬರ್ಧ ಇರಬೇಕು. ಇವಾಗ ಇದಕ್ಕೆ ತುರಿದಿರೋ ಅಂಥ ಮುಲ್ಲಂಗಿನ ಹಾಕ್ಕೊಳ್ತಾ ಇದ್ದೀನಿ. ಮುಲ್ಲಂಗಿ ಬಂದುಬಿಟ್ಟು ಈಗ ವಿಂಟರ್ ಸೀಸನಲ್ಲಿ ಆರಾಮಾಗಿ ಸಿಗುತ್ತೆ. ಸೊ ಈ ಮುಲ್ಲಂಗಿ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಬಟ್ ಇದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡಂಗೆ ಆಗುತ್ತೆ. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಚಟ್ನಿನ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಅದರಲ್ಲಿ ಮುಲ್ಲಂಗಿ ಹಾಕಿಬಿಟ್ಟು ಜಸ್ಟ್ ಒಂದು ಸಲ ನಾವು ಮಿಕ್ಸಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡ್ಕೊಂಬಿಡೋದು ಅಷ್ಟೇ, ಜಾಸ್ತಿ ಬೇಡ. ಸೊ ಇದಕ್ಕೆ ನೀವು ಚಟ್ನಿ, ಇದಕ್ಕೆ ದೋಸೆ, ರೊಟ್ಟಿ, ರೈಸ್ ಜೊತೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಗ ದೋಸೆ ರೆಸಿಪಿನ ತೋರಿಸ್ತೀನಿ. ಇಲ್ಲಿ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ ಹಿಂದಿನ ದಿನ ನೈಟೇ ನಾನು ರಾಜ್ಮಾ ಕಾಳು. ಸೊ ಇದರಲ್ಲಿ ನಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ, ಹಾಗೆ ನಮಗೆ ಐರನ್ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ರಾಜ್ಮಾನ ತೊಗೊಂಡಿದ್ದೀನಿ. ನೀವು ರಾಜ್ಮಾ ಇಲ್ಲ ಅಂತಂದರೆ ಅದ್ರ ಬದಲಿಗೆ ಬ್ರೌನ್ ಕಲರ್ ಕಡಲೆಕಾಳಾಗಿರ್ಬೋದು ಅಥವಾ ಹೆಸರು ಕಾಳು ಈ ಥರದನ್ನ ನೀವು ಯೂಸ್ ಮಾಡ್ಕೋಬೋದು. ಹೆಸರುಬೇಳೆ 1 ಕಪ್ ತೊಗೊಂಡ್ರೆ ನಾವು ಈ ರಾಜ್ಮಾ ಕಾಳನ್ನ ನಾವು ಅರ್ಧ ಕಪ್ ತೊಗೊಂಡಿದ್ದೀವಿ. ಸೊ ಅವೆರಡು ಹಿಂದಿನ ದಿನ ನೈಟೇ ನೆನೆಸಿಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಟರ್ಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ದೋಸೆ ಹಿಟ್ಟಿನ ಥರ ನಮಗೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಬೇರೆ ಯಾವುದೇ ಥರದ್ದು ನಿಮ್ಗೆ ಏನಾದರೂ ಮಿಕ್ಸ್ ಮಾಡ್ಕೋಬೇಕಂತ ಅನಿಸಿದ್ರು ಆರಾಮ್ಸೆ ಮಿಕ್ಸ್ ಮಾಡ್ಕೋಬೋದು. ಇದರಿಂದ ನಾವು ದೋಸೆ ಹಾಕ್ಕೊಂಡ್ರೆ ಪರ್ಫೆಕ್ಟ್ ವೆಯ್ಟ್ ಲಾಸ್ ದೋಸೆ ರೆಡಿ ಆಗುತ್ತೆ. ಹೈ ಪ್ರೋಟೀನ್ ದೋಸೆ. ಸೊ ಈ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಮ್ಮ ಡಯಟಲ್ಲಿ ಆರಾಮ್ಸೆ 2 ಇನ್ಕ್ಲೂಡ್ ಮಾಡ್ಕೋಬೋದು. ಲೋ ಕ್ಯಾಲೋರಿನೂ ಇರುತ್ತೆ, ನಮಗೆ ತುಂಬ ಹೊತ್ತು ಹೊಟ್ಟೆ ಫಿಲ್ಲಿಂಗ್ ಅಂತಲೂ ಅನಿಸುತ್ತೆ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ತೊಗೊಂಡಿರೋದು 2 ದೋಸೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಚಟ್ನಿ ರೆಸಿಪಿ ತೋರಿಸಿದ್ನಲ್ಲ, ಮುಲ್ಲಂಗಿ ಚಟ್ನಿ, ಆ್ಯಂಡ್ ಒಂದು 4 ಪೀಸಸ್ ಅಷ್ಟು ಜಾಮ ಹಣ್ಣು, ಗಾವಾ ಫ್ರೂಟ್, ಆ್ಯಂಡ್ ಅದ್ರ ಜೊತೆಗೆ ಒಂದು ಡ್ರೈ ಫ್ರೂಟ್ ಬರ್ಫಿ, ಬೆಲ್ಲ ಮತ್ತು ಸಕ್ಕರೆ ಏನು ಯೂಸ್ ಮಾಡಿಲ್ಲ ಅದರಲ್ಲಿ. ನೀವು ದಿನ ನೋಡ್ತೀರಲ್ಲ, ದಿನ ಇದೇ ಡ್ರೆಸ್ ಹಾಕೊಂಡಿರ್ತಾನಿಲ್ಲ. ನಾವು ಯಾವ್ದನ್ನ ಡ್ರೆಸ್ ಇಡ್ತೀನಿ ಅಂತ ಅಲ್ಲಿ ಫಸ್ಟ್ ನಾವು ಯಾವ್ದನ್ನ ಡ್ರೆಸ್ ಹಾಕ್ಸ್ಲಿ ಇದೇ ಬೇಕು ಇರ್ತಾನೆ ಡ್ರೆಸ್ ಅವನೇ ಹಾಕೊಂಡ್ಬಿಡ್ತಾನೆ. ಹಾಂ ಸರಿ ಅದು ಕೊಡಿಸ್ತೀನಿ. ಅಲ್ಲ ಇದು ಎದಕ್ಕೆ ಹಾಕೊಂಡೆ ಅಪ್ಪ? ಬರೀ ಇದು ಹಾಕೋಬಾರ್ದು. ಹಾಂ ಬರೀ ಹಾಕೋಬಾರ್ದು. ನೋಡ್ರಿ ಹೇಳಿ ಸ್ವಲ್ಪ, ಹೇಳ್ರಿ ನೀವು ಹೇಳ್ರಿ ಸ್ವಲ್ಪ ಹೇಳ್ರಿ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಏನು ತೊಗೊಂಡಿದ್ದು ಇವತ್ತು ಅಂತಂದರೆ ಒಂದು ಮಲ್ಟಿಗ್ರೇನ್ ಚಪಾತಿನ ತೊಗೊಂಡಿದ್ದೀನಿ. ನಿಮಗೆ ಮಲ್ಟಿಗ್ರೇನ್ ಚಪಾತಿ ಆಲ್ರೆಡಿ ತೋರಿಸಿದ್ದೀನಲ್ಲ, ಸೊ ಆ ಥರ ಮಾಡ್ಕೊಂಡಿರೋಂಥ ಮಲ್ಟಿಗ್ರೇನ್ ಚಪಾತಿ. ಅದ್ರ ಜೊತೆಗೆ 2 ಪೀಸಷ್ಟು ಚಿಕನ್ ಕರಿ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಎಗ್ ಬುರ್ಜಿ, ಸ್ವಲ್ಪ ಸೌತೆಕಾಯಿ. ಇದು ಲಂಚ್ ನಾನು ಮಾಡ್ಕೊಂಡು ತೊಗೊಂಡಿದ್ದೀನಿ ಮಧ್ಯಾಹ್ನ. ಬ್ಯಾಲೆನ್ಸ್ಡ್ ಮೀಲ್ ಆಗಿರಬೇಕು. ನೀವು ಏನೇ ತೊಗೊಂಡ್ರೂ ಎಲ್ಲ ಅಂದರೆ ಎಲ್ಲ ನ್ಯೂಟ್ರಿಷನ್ ಇರೋ ಥರ ನೀವು ನಿಮ್ಮ ಪ್ಲೇಟಲ್ಲಿ ನೋಡ್ಕೋಬೇಕು. ಬರೀ ರೈಸ್ ತೊಗೊಂಡ್ರೆ ಅದು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋಲ್ಲ. ಆ್ಯಕ್ಚುಲಿ ಇವತ್ತೇನು ಅಂದ್ಕೊಂಡೆ ಅಂದರೆ, ಇವತ್ತು ವೆಯ್ಟ್ ಚೆಕ್ ಮಾಡಿಕೊಂಡಾಗ ವೆಯ್ಟ್ ಗೇನ್ ಆಗಿಬಿಟ್ಟಿತ್ತಲ್ಲ ನಿನ್ನೆಗೂ ಇವತ್ತಿಗೂ. ಸ್ವಲ್ಪ ಡಯಟಲ್ಲಿ 2 ಮೀಲ್ಸ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದೆ. ಇಲ್ಲ ಬೇಡ, ನಾವು ನಾರ್ಮಲ್ ಡಯಟೇ ಏನು ಮಾಡ್ತಿದ್ದೀವಲ್ಲ ಈಗ ಸದ್ಯಕ್ಕೆ ಅದನ್ನೇ ಮಾಡೋಣ ಅಂತೆ. ಸೊ ಬಾಡಿಯಲ್ಲಿ ಏನು ಕೆಲವೊಂದು ಸಲ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಾವು ವರಿ ಆಗೋದು ಬೇಡ.
ಅದೇ ಥರ ಒಂದು 3-4 ಡೇಸು ಅಥವಾ ಒಂದು 5 ಡೇಸ್ ಆದರೂ ಹಂಗೆ ಇದೆ ಕಂಟಿನ್ಯೂ ಆಗ್ತಾ ಇದೆ ಅಂತಂದರೆ ಅವಾಗ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗಾಗಿನೇ ಇವತ್ತು ಡಯಟ್ ಏನು ಚಾಲೆಂಜು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನನ್ನ ಟೈಮಿಂಗ್ಸು 12 ಗಂಟೆಯಿಂದ ನೈಟ್ 8 ಗಂಟೆ ಒಳಗಡೆ ನಾನು ಡಿನ್ನರ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ಈ ಟೈಮಿಂಗ್ಸ್ನ ಫಾಲೋ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಅದೇ ಥರ ನಾನು ಟೈಮಿಂಗ್ಸ್ನ ಫಾಲೋ ಮಾಡಿದ್ದೀನಿ. ನಂದು ಫಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು 12 ಗಂಟೆಗೆ ಮಾಡ್ಕೊಂಡಿದ್ದೀನಿ, 12-5 ಈ ಟೈಮಲ್ಲಿ. ಆ್ಯಂಡ್ ಡಿನ್ನರ್ ಬಂದುಬಿಟ್ಟು 8 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಡಿನ್ನರ್ಗೆ ನಾನೇನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಮಾರ್ನಿಂಗ್ ತೊಗೊಂಡಿದ್ನಲ್ಲ ಅದೇ ದೋಸೆ ಒಂದು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ, ಇದ್ರ ಜೊತೆಗೆ ಸ್ವಲ್ಪ ಸೋಯಾ ಚಂಕ್ಸಿಂದು ಫ್ರೈ ತೊಗೊಂಡಿದ್ದೀನಿ. ಏನೂ ಇಲ್ಲ, ಸೋಯಾ ಚಂಕ್ಸ್ ಇರುತ್ತಲ್ಲ ಅದನ್ನು ಜಸ್ಟ್ ಸ್ವಲ್ಪ ಉಪ್ಪು, ಅರಿಶಿನ, ಆಮೇಲೆ ಗಾರ್ಲಿಕ್ಕು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬಾದಾಮಿ ಹಾಕ್ಬಿಟ್ಟು ಜಸ್ಟ್ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದು ನಿನ್ನೆದು ಉಳಿದಿತ್ತು ಸೋಯಾ ಚಂಕ್ಸ್, ಕುದಿಸ್ಕೊಂಡಿರೋಂಥ ಸೋಯಾ ಚಂಕ್ಸು, ಅದನ್ನು ಈ ಥರ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಷ್ಟೇ. ಆಪ್ಷನಲ್ಲು, ಇದಿಲ್ಲ ಅಂದರೆ ಬೇರೆ ಏನಾದರೂ ಎಗ್ ಆಗಿ ಅಥವಾ ಏನಾದರೂ ಪನ್ನೀರು, ಸ್ವಲ್ಪ ಪ್ರೋಟೀನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದಾಗಿತ್ತು ನನ್ನ ನೈಟ್ ಡಿನ್ನರು. ಈ ಥರ ನಾನು ಡೇನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.